ನೋಡಿ, ಈ ಸಂವಿಧಾನದಲ್ಲಿ ಯಾರೇ ಜನ ಕಾರ್ಯಕ್ರಮಗಳನ್ನು ಮಾಡುವಂಥದ್ದಕ್ಕೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇದೆ. ಸ್ವಾತಂತ್ರ್ಯ ಬಂದಾಗಿಂದನು ಸುಮಾರು 100 ವರ್ಷ ಆಗಿದೆ RSS ಪ್ರಾರಂಭ ಆಗಿ. 100 ವರ್ಷದ ಇಲ್ಲದೇ ಇದ್ದಂಥ ವಿಚಾರ ಈಗ ಯಾಕೆ ಬಂತು? ನನ್ನ ಪ್ರಶ್ನೆ ಈಗ ಯಾಕೆ ಬಂತು? ಈ ಕೋರ್ಟನ್ನು ಚೀಮಾರಿ ಹಾಕಿದಾರಲ್ಲ, ಡೇಟು ಅನೌನ್ಸ್ ಮಾಡಿದ್ದಾರೆ ಕೋರ್ಟಲ್ಲಿ, ಅರ್ಜಿ ಸಲ್ಲಿಸಿ ಈ ಡೇಟಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮಾಜ್ ಮಾಡ್ತಾರಪ್ಪ. ನಾನು ಅವ್ರಿಗೂ ಒಂದು, ನೀವೆಲ್ಲ ನೋಡಿದ್ದೀರ, ಬೆಂಗಳೂರಲ್ಲಿ ಅತಿ ಟ್ರಾಫಿಕ್ ಜಾಮ್ ಇರೋವಂಥ ಬೆಂಗಳೂರಲ್ಲಿ ಒಂದು ಪ್ಲೇಸ್ ಯಾವುದೋ ಹೆಸರು, ಅದು ಮಾರ್ಕೆಟು, ಸಿಟಿ ಮಾರ್ಕೆಟ್. ಟ್ರಾಫಿಕ್ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಟ್ರಾಫಿಕ್ ಇರೋವಂಥದ್ದು ಎಲ್ಲ ಸಿಗ್ನಲ್ ಎಲ್ಲ ಇರೋದು ಅಲ್ಲಿ ಶುಕ್ರವಾರ, ಪ್ರತಿ ಶುಕ್ರವಾರ 1 ಕಿಲೋಮೀಟರ್ ರಸ್ತೆನೇ ಬಂದಾಗ್ಬಿಡ್ತದೆ, ನಮಾಜ್ ಮಾಡ್ತಾರೆ. ಸಾರ್ವಜನಿಕ, ನಾನು ಹೇಳ್ತಾ ಇರೋದು ಅವ್ರ ಮನೆ ರಸ್ತೆ ಅಲ್ಲಪ್ಪ, ಅವ್ರು ಯಾರೋ ಹೇಳ್ದಲ್ಲ ಮಂತ್ರಿ RSSನ ಅವ್ರ ಮನೆ ಒಳಗೆ ಹೋಗಿ ಮಾಡಗಳ್ರಿ ಅಂತ. ಅದೇ ಮಂತ್ರಿಗೆ ಹೇಳ್ತಾ ಇದ್ದೀನಿ, ನಿನಗೆ ನಾಚಿಕೆ ಆಯ್ತದ, ಮಾನ ಮರ್ಯಾದೆ ಇದೆಯಾ? ಅಲ್ಲಿ ಮಾಡ್ತಾರಪ್ಪ 1 ಕಿಲೋಮೀಟ್ರು ಪ್ರತಿ ಶನಿವಾರ, ಕಳೆದ ಶುಕ್ರವಾರ, ಕಳೆದ 70 ವರ್ಷದಿಂದ ಮಾಡ್ತಾವ್ರೆ. ಯಾಕೆ ಕ್ರಮ ಇಲ್ಲ? ಚಿತ್ತಾಪುರದಲ್ಲೇ ಚಿತ್ರ ವಿಚಿತ್ರವಾದಂಥ ಕ್ರಮಗಳು ಬರ್ತಾವಲ್ಲ, ಚಿತ್ತಾಪುರದ ಚಿತ್ರ ವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಕಣ್ಣು ಕುರುಡ, ಕಾಮಾಲೆ ಕಣ್ಣ ನಿನಗೆ? ಅದಕ್ಕೆ ಹೇಳ್ತಾರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಸರ್ಕಾರ ಮಣ್ಣು ತಿಂತಾ ಇದೆಯಾ? ನಿಮ್ಮ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಫೇಲೂರಾ? ಮಾಡ್ತಾ ಇದ್ದಾರಲ್ಲ, ಅದು ಟ್ರಾಫಿಕ್ ಜಾಮ್. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ನಾನು ಯಾವುದೋ ಹಳ್ಳಿ, ಇದು ಚಿತ್ತಾಪುರ ಎಲ್ಲೋ ದೂರ ಇರೋವಂಥದ್ದು. ಬೆಂಗಳೂರು ಹಾರ್ಟ್ ಆಫ್ ದಿ ಸಿಟಿ, ಲಕ್ಷಾಂತರ ಜನ ಓಡಾಡೋ ಅಂಥ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಇದೆ. ಆಸ್ಪತ್ರೆಗೆ ಬರೋ ಆಂಬ್ಯುಲೆನ್ಸ್ಗಳ ಕತೆ ಏನು, ಮಾರ್ಕೆಟ್ ಬಿಡೋ ಜನಗಳ ಕತೆ ಏನು, ಎಲ್ಲ ಕೇರ್ ಮಾಡದೆ 1 ಕಿಲೋಮೀಟ್ರು ನೀವು ನಮಾಜ್ ಮಾಡ್ತೀರಾ. ಆಮೇಲೆ ಬಕ್ರಿದ್ದು, ಇನ್ಯಾವುದು ಹೌದು ರಂಜಾನು, ಯಾವುದ್ಯಾವುದೋ ಜಾನ್ಗಳು, ಈದ್ ಮಿಲಾದುಗಳು, ಅವೆಲ್ಲ ರಸ್ತೆಯಲ್ಲೇ ಮಾಡ್ತಿರಲ್ಲ. ನೀವೇ ಹೋಗಿ ಟೋಪಿ, ಸಿದ್ದರಾಮಯ್ಯ ಟೋಪಿ ಹಾಕ್ಕೊಂಡು, ಡಬಲ್ ಟೋಪಿ, ಕಲ್ಲರ್ ಟೋಪಿ, ಟೋಪಿ ಹಾಕ್ಕೊಂಡು ಹೋಗಿ ನಮಾಜ್ ಮಾಡ್ತಿರಲ್ಲ. ನಿಮಗೆ ಜ್ಞಾನ ಇಲ್ವಾ? ಅಲ್ಲಿ ಕೇಳ್ತಿದ್ದೀರಾ? ಇದಕ್ಕೆ ಮೊಹರಮ್ಮ ಇದೆಯಲ್ಲ, ಅದೇನೋ RSS ಅವರು ಅದೇನೋ ಲಾಠಿ ಹಿಡ್ಕೊಂಡು ಹೋಗ್ತಾರೆ. ಮೊಹರಮ್ಮಲ್ಲಿ ಈ ಬ್ಲೇಡ್ಗಳು ತಗೊಂಡು ಕುಯ್ಕೊಂತಾರೆ, ಕತ್ತಿಗಳು. ಮೊಹರಮ್ ಅಲ್ಲ, ಕತ್ತಿಗಳಲ್ಲಿ ಹೊಡ್ಕೊಳೋದು, ಬ್ಲೇಡ್ಗಳಲ್ಲಿ ಕತ್ತಿಗಳಲ್ಲಿ ಎಲ್ಲ ಹೊಡ್ಕೊತಾರಲ್ಲ. ಆವಾಗ ನಿಮ್ಮ ಇದು ದೊಣ್ಣೆ, ನಿಮಗೆ ದೊಣ್ಣೆ ಅಂತೆ, ಅದು ನಾವು ದಂಡ ಅಂತೀರಿ. ಈಗ ಮಹಾತ್ಮ ಗಾಂಧೀಜಿನೂ ದಂಡ ಹಿಡ್ಕೊಂಡು ಹೋದಾರ, ಉಪ್ಪಿನ ಸತ್ಯಾಗ್ರಹ ಅಂತ ಎಲ್ಲರೂ ದಂಡ ಹಿಡ್ಕೊಂಡು ಹೋದ್ರಪ್ಪ. ಅವತ್ತು ಮಹಾತ್ಮ ಗಾಂಧಿಗೆ ಬ್ರಿಟಿಷರು ಯಾಕಪ್ಪ ಹಾಕಿಲ್ಲ? ಶಸ್ತ್ರಾಸ್ತ್ರ ಅಂದರೆ, ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು, ಅದು ಕಾಯ್ದೆ ಇದೆ ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ. ಶಸ್ತ್ರ ಯಾವುದು ಅಂತ ಕಾಯ್ದೆ ಇದೆ. ಶಸ್ತ್ರ ಅಂದರೆ ಏನು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಗನ್ ಇರ್ಬೋದು, ಕತ್ತಿ ಇರ್ಬೋದು, ಚಾಕು ಇರ್ಬೋದು, ಬ್ಲೇಡ್ ಇರ್ಬೋದು, ಈ ಥರದ್ದೆಲ್ಲ ಎಕ್ಸ್ಪ್ಲನೇಷನ್ ಇದೆ. ಅದರಲ್ಲಿ ಇದೆಯಾ ಇದು? ಅವರು ಬ್ಲೇಡ್ ಹಿಡ್ಕೊಂಡು, ಇದು ಏನೋ ಚಾಟಿಗಳು ಹಿಡ್ಕೊಂಡು ಕುಯ್ಕೊಂಡು ರಕ್ತ ಬರ್ಸ್ಕೊಂಡು ದಾರಿ ಉತ್ಕೊ ರಕ್ತ ಸೋರಿಸ್ಕೊಂಡು ಹೋಗ್ಬೋದು. ಈ RSS ಅಲ್ಲಿ ಎಂದಾದರೂ ರಕ್ತ ಸುರ್ಕೊಂಡು ಹೋಗಿರೋದು ಇದೆಯಾ? ಅದು ಸಕ್ರಮನ ಹಂಗಾರೆ? ನಿಮ್ಮ ಕಣ್ಣು ಕಾಣಲ್ವಾ? ನಿಮ್ಮ ಕಣ್ಣು ಕುರುಡಿದ್ರೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಯಾವಾದರೂ ENT ಡಾಕ್ಟರ್ಗಳನ್ನ ನೋಡಿ ಆಪ್ರೇಷನ್ ಮಾಡ್ಕೊಳ್ಳಿ. ಇವೆಲ್ಲ ಕಾಣಿಸಲ್ಲ ನಿಮಗೆ. ಅವರು ಬ್ಲೇಡಾಗಿ ಕುಯ್ಕೊಳೋದು ಕಾಣಿಸಲ್ಲ. ಕತ್ತಿ, ಆಮೇಲೆ ಇದು ಕೋಲಾರದಲ್ಲಿ ಕತ್ತಿಗಳು ಹಾಕ್ಬಿಟ್ಟಿದ್ದು ದೊಡ್ಡದು 10 ಅಡಿ ಕತ್ತಿ, ಏನೋ ದ್ವಾರಬಾಗಿಲು ಕೋಲಾರದಲ್ಲಿ. ಶಿವಮೊಗ್ಗದಲ್ಲಿ ಅಲ್ಲಿ ಕತ್ತಿಗಳು, 2 ಕಡೆ ಕತ್ತಿಗಳು ಇಟ್ಕೊಂಡು ನಿಂತಿರುವಂಥದ್ದು. ಗಜ್ನಿ ಮೊಹಮ್ಮದ್, ಟಿಪ್ಪು ಕತ್ತಿಗಳು ಹಿಡ್ಕೊಂಡು ತೋರಿಸ್ತಾ ಇದ್ರು. ಅವಾಗ ನಿಮ್ಗೇನು ಕಾಣಿಸಿಲ್ಲ. ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ, ಅವಾಗೆಲ್ಲ ಕತ್ತಿ ಹಿಡ್ಕೊಂಡಿದ್ದೆ. ಸಿದ್ದರಾಮಯ್ಯನೇ ಕತ್ತಿ ಹಿಡ್ಕೊಂಡಿದ್ರು, ಸಿದ್ದರಾಮಯ್ಯನವರೇ ಕತ್ತಿ ಹಿಡ್ಕೊಂಡಿದ್ರು ಟಿಪ್ಪು ಜಯಂತಿಯಲ್ಲಿ. DK ಶಿವಕುಮಾರ್ ಒಂದು ಕತ್ತಿ, ಸಿದ್ದರಾಮಯ್ಯ ಒಂದು ಕತ್ತಿ ಹಿಡ್ಕೊಂಡಿದ್ರು. ಅವಾಗ ಯಾವ ಕಾನೂನು? ಅವಾಗ ಅಕ್ರಮ ಶಸ್ತ್ರಾಸ್ತ್ರ, ಇಲ್ಲೀಗಲ್ ವೆಪನ್ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಲ್ವ? ಅವಾಗ
RSS ಅವ್ರು ದಂಡ ಹಿಡ್ಕೊಂಡಿದ್ಕೆ ಇಲ್ಲೀಗಲ್ ಅಂತೆ. ನೀವು ಕತ್ತಿ ಹಿಡ್ಕೊಂಡು ಹಿಂಗೆ ರುಳುಪಿಸಿದ್ರಲ್ಲ, ಅದೇನು ಯಾವ್ದ ಇದು?